ಕದ್ದಿರ ಚಿನ್ನದಲ್ಲಿ ಹೆಂಡತಿಗೆ ಒಡವೆ ಮಾಡಿಸ್ಕೊಟ್ಟಂತ ಸೂರ್ಯ ಇನ್ಸ್ಪೆಕ್ಟರ್ನ ಕೇಳಿದಿರಾ? ಚಾಮರಾಜಪೇಟೆ ಮಂಜಾ ಡ್ರಗ್ಸ್ ಮಾರ್ತಾ ಇದ್ದ ಬೆಂಗಳೂರಲ್ಲಿ ಕ್ರಾಂತಿ ಕರ್ನಾಟಕ ಪೊಲೀಸ್ ಮಾಡಿದಾರೆ. ನೀವೆಲ್ಲ ವಾಂತಿ ಮಾಡ್ಕೊಂಡ್ಬಿಡ್ತೀರಾ. ಏನು ಅಂತಂದ್ರೆ ಅಣ್ಣಪ್ಪ ನಾಯಕ ಮಾಡಿರುವ ಮಾಸ್ಟರ್ ಪ್ಲಾನ್. ಮನೆ ಹೇಳ್ಕೊಟ್ಟು ದೇಪಿರೋದು ಕಳ್ಳರಲ್ಲಗರು. ಕಳ್ಳರುಗಳನ್ನ ಇವನ್ ಅಪಾಯಿಂಟ್ ಮಾಡಿಕೊಂಡು ಇಷ್ಟು ದಿವಸ ಲಾಡಿ ಬೀಸ್ತಾ ಇದ್ರು, ಕದ್ದಿರೋ ಚಿನ್ನದಲ್ಲಿ ಹೆಂಡತಿಗೆ ಒಡವೆ ಮಾಡಿಸ್ಕೊಡ್ತಾ ಇದ್ರು, ಡ್ರಗ್ಸ್ ಮಾರ್ತಾ ಇದ್ರು, ಮುತ್ತುರಾಜ್ ತರ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ರು. ಇವಾಗ ಡೈರೆಕ್ಟ್ಲಿ ATM ರಾಬರಿನೇ ಮಾಡಿ ಪಬ್ಗಳನ್ನ ಬಾರ್ಗಳನ್ನ ಓಪನ್ ಮಾಡಿ ಕೋರಮಂಗಲ ಇನ್ಸ್ಪೆಕ್ಟರ್ ಮತ್ತೆ ಅಲ್ಸೂರ್ಗೇಟ್ ಇನ್ಸ್ಪೆಕ್ಟರ್ ತಿಂಗಳು 1 ಕೋಟಿ ರೂಪಾಯಿ ಕಲೆಕ್ಟ್ ಮಾಡೋ ಅಂತವ್ರು ಮಾಡುವ ತನಿಖೆಯನ್ನ ನೀವು ಓಟ್ ಹಾಕಿರೋ ಹೋಮ್ ಮಿನಿಸ್ಟ್ರು, ಈ ಕಾಂಗ್ರೆಸ್ ಸರ್ಕಾರ, ಈ ಪೊಲೀಸರು, ಇವರು ದರೋಡೆ. ನನ್ನಂತೊಂದು CM ಆದ್ರೆ ದ ಡೇ ಐ ಬಿಕಮ್ CM ಐ ವಿಲ್ ಅಮೆಂಡ್ ದ ಲಾ, ವಿ ವಿಲ್ ಅಮೆಂಡ್ ದ ಕ್ರಿಮಿನಲ್ ಲಾಸ್, ವಿ ವಿಲ್ ಹ್ಯಾಂಗ್ ಯು ಇನ್ ದ ಪಬ್ಲಿಕ್. ಜಯಂತು ಇವನು ಯಾರು ಸೌಜನ್ಯ ಅವ್ರ ಮಾವ 5 ಜನರ ಮೇಲೆ ಚಾರ್ಜ್ ಶೀಟ್ ಅಂತೆ. ನೋಡ್ರಿ ಹೆಂಗಿದೆ ಕತೆ. ಯಾರು ಕಂಪ್ಲೇಂಟ್ ಕೊಡಕ್ ಹೋದ್ರು ಅವ್ರ ಮೇಲೆ FIR ಹಾಕಿ ಸುಳ್ಳು FIR ಹಾಕಿ ಚಾರ್ಜ್ ಶೀಟ್ ಮಾಡಕ್ಕೋಸ್ಕರನ ಯಾರಿಗಾದ್ರೂ SIT ಇರೋರಿಗೆ ದುಡ್ಡು ಸಿಕ್ಕಿದ್ಯಾ, ಇನ್ಫ್ಲೂಯೆನ್ಸ್ ಆಗಿದ್ಯಾ, ಯಾರಿಗಾದ್ರೂ ಪೇಮೆಂಟ್ ಆಗಿದ್ಯಾ, ಯಾರಿಗಾದ್ರೂ ಈ ಕಳೆದ 3.5 ತಿಂಗಳಲ್ಲಿ ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರಾ? ಗಾಡಿಗಳನ್ನ ಬಾಡಿಗೆ ತಗೊಂಡ್ಬಂದು 618 ಕೋಟಿನ ಕಳ್ತನ ಮಾಡಿ ತಿನ್ನಕ್ಕೆ ಸ್ವಾಹ ಸ್ವಾಹ. ನಾವು ಹೋಮ ಮಾಡ್ಬೇಕಾದ್ರೆ ಸ್ವಾಹ ಅಂತೀರಿ, ಇವರು ಸ್ವಾಹ. ಪಬ್ಲಿಕ್ ದುಡ್ಡು ಸ್ವಾಹ, ಕಸ ಗುಡ್ಸೋದ್ರಲ್ಲಿ ಸ್ವಾಹ, ಗುಂಡಿ ರೋಡ್ ಮಾಡಿ ಸ್ವಾಹ, ಎಲ್ಲ ವಾರಿ ಸ್ವಾಹ ಸ್ವಾಹನೇ. ಏನೋ ಸ್ವಾಹ ಒಂದ್ ಕಡೆ ಆಯ್ತು ಅಂತಂದ್ರೆ, ರಾಜಕಾರಣಿಗಳು 500 ಕೋಟಿ 1000 ಕೋಟಿ 10,000 ಕೋಟಿ ದೇಪಾದ ಆಯ್ತು ಅಂತಂದ್ರೆ. ಕಮಿಂಗ್ ಟು ಬ್ಯಾಂಕ್ ರಾಬರಿ ಬಗ್ಗೆ ನೀವೆಲ್ಲ ಮನೆ ನಡೆದ ಬ್ಯಾಂಕ್ ರಾಬರಿ ಬಗ್ಗೆ 7 ಕೋಟಿ ದೇಪ್ಕೊಂಡು ಹೋದ್ರಲ್ಲ. ಈಗ ಅವನು ಕಳ್ಳ ಯಾರೋ ಅಂತಂದ್ರೆ ನೀವು ಆಶ್ಚರ್ಯ ಪಟ್ಟು ಬಿಡ್ತೀರಾ. ಕರ್ನಾಟಕ ಪೊಲೀಸರು ನಿಜ. ಒಬ್ಬ ಇನ್ಚಾರ್ಜ್ ಮಿನಿಸ್ಟ್ರು DK ಶಿವಕುಮಾರ್ 618 ಕೋಟಿ ಕೊಟ್ಟು ಏನೋ ಬಾಡಿಗೆ ಕಸ ತಗೊಂಬರೋದು ಸಮರ್ಥನೆ ಮಾಡ್ಕೊಂಡ್ರೆ, ಇಲ್ಲಿ ಕಳ್ತನ ಮಾಡೋರು ಕೂಡ ಸಮರ್ಥನೆ ಮಾಡ್ಕೊಂತಾರೆ. ಹೌದು 7 ಕೋಟಿ ರೂಪಾಯಿ ದೇಪ್ಕೊಂಡು ಹೋದ್ರಿ. ಯಾರು ದೇಪಿದ್ದು ಅಂತ ಹೇಳ್ತೀನಿ, ಯಾರು ಕಳ್ತನ ಮಾಡಿದ ಮಾಸ್ಟರ್ ಮೈಂಡ್ ಅದನ್ನ ಕೇಳ್ಬಿಟ್ರೆ ನೀವೆಲ್ಲ ಸುಸ್ತಾಗ್ಬಿಡ್ತೀರಾ. ಕರ್ನಾಟಕ ಪೊಲೀಸರು ಕದ್ದಿರ ಚಿನ್ನದಲ್ಲಿ ಹೆಂಡತಿಗೆ ಒಡವೆ ಮಾಡಿಸ್ಕೊಟ್ಟಂತ ಸೂರ್ಯ ಇನ್ಸ್ಪೆಕ್ಟರ್ನ ಕೇಳಿದಿರಾ? ಚಾಮರಾಜಪೇಟೆ ಮಂಜಾ ಡ್ರಗ್ಸ್ ಮಾರ್ತಾ ಇದ್ದ ಬೆಂಗಳೂರಲ್ಲಿ ಕೋರಮಂಗಲದವನು ಮತ್ತೆ ಅಲ್ಸೂರ್ಗೇಟ್ ಅವನು ಹನುಮಂತಪ್ಪ ಬಜರಂಗಿ, ಅವನು ತಿಂಗಳು 1 ಕೋಟಿ ರೂಪಾಯಿ ಪಬ್ಗಳಿಂದ. ಇನ್ ಕೊಡಗೇಹಳ್ಳಿ ಮುತ್ತರಾಜು ಅಂತೂ ರಿಯಲ್ ಎಸ್ಟೇಟ್ ಎನ್ಕ್ವೈರಿ ಆಯ್ತು, ಅವನ್ ಹಂಗೆ ಕೈ ಬಿಟ್ರು. ದೇವನಹಳ್ಳಿ ಜಗದಾಂಬ ಪೋಸ್ಕೋ ಕೇಸ್ ರಿಜಿಸ್ಟರ್ ಮಾಡಕ್ಕೆ 1 ಕೋಟಿ. ಇನ್ನೆಲ್ಲದಕ್ಕಿಂತ ವಿಚಿತ್ರ ಅಂದ್ರೆ DJ ಹಳ್ಳಿ ಸುನೀಲ ಲಾಡಿನೇ ಬಿಚ್ಚಿಬಿಟ್ಟ. ನಿಮಗೆ ಗೊತ್ತಿರೋ ಅಂತ ವಿಚಾರ, ನೀವೆಲ್ಲ ನೋಡಿದಿರಾ. ಈಗ ಇನ್ನೊಂದು ಸ್ಟೆಪ್ ಅಹೆಡ್, ಇನ್ನೊಂದು ಕ್ರಾಂತಿ ಕರ್ನಾಟಕ ಪೊಲೀಸ್ ಮಾಡಿದಾರೆ. ನೀವೆಲ್ಲ ವಾಂತಿ ಮಾಡ್ಕೊಂಡ್ಬಿಡ್ತೀರಾ. ಏನು ಅಂತಂದ್ರೆ 7 ಕೋಟಿ ರೂಪಾಯಿ ಮೊನ್ನೆ ರಾಬರಿ ಆಗಿಲ್ಲ. ಡು ಯು ನೋ ಹೂ ಇಸ್ ದ ಮಾಸ್ಟರ್ ಮೈಂಡ್? ಅದು ಕಳ್ಳರು ಮಾಡಿದ ಮಾಸ್ಟರ್ ಮೈಂಡ್ ಅಲ್ಲಪ್ಪ. ಇದೇ ಕರ್ನಾಟಕ ಪೊಲೀಸಲ್ಲಿ ಬೆಂಗಳೂರಿನ ಜುಡಿಷಿಯಲ್ ನಲ್ಲಿ ಸೀಮಂತ್ ಕುಮಾರ್ ಸಿಂಗ್ ಅವರ ದಕ್ಷಿಣ ವಲಯ ಗೋವಿಂದರಾಜ ಠಾಣೆಯ ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ ಮಾಡಿರುವ ಮಾಸ್ಟರ್ ಪ್ಲಾನ್. ಮನೆ ಹೇಳ್ಕೊಟ್ಟು ದೇಪಿರೋದು ಕಳ್ಳರಲ್ಲಗರು. ಕಳ್ಳರುಗಳನ್ನ ಇವನ್ ಅಪಾಯಿಂಟ್ ಮಾಡಿಕೊಂಡು ಈ ದಕ್ಷಿಣ ವಲಯ ಬೆಂಗಳೂರಿನ ದಕ್ಷಿಣ ವಲಯದ ಗೋವಿಂದರಾಜಪುರ ಪೊಲೀಸ್ ಠಾಣೆಯ ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ ಮಾಸ್ಟರ್ ಮೈಂಡ್. ಕಂಗ್ರ್ಯಾಚುಲೇಷನ್ಸ್ ಕರ್ನಾಟಕ ಪೊಲೀಸರಿಗೆ ಮತ್ತೊಂದು ಕಿರೀಟ. ಕರ್ನಾಟಕ ಪೊಲೀಸರು ಲಾಡಿ ಬೀಸ್ತಾರೆ, ಹೆಣ್ಮಕ್ಳನ್ನ ಸ್ಟೇಷನ್ಗೆ ಬಂದ್ರೆ ಮಂಚಕ್ಕೆ ಕರೀತಾರೆ. ಅವನು ಚಾಮರಾಜಪೇಟೆನು ಡ್ರಗ್ಸ್ ಮಾಡ್ತಾನೆ, ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ಹೆಂಡತಿಗೆ ಒಡವೆ ಮಾಡಿಸ್ಕೊಡ್ತಾನೆ, ಕೊಡಗೇಳಿಯವನು ಮುತ್ತುರಾಜ ರಿಯಲ್ ಎಸ್ಟೇಟ್ ಮಾಡಿ ಕಾಸು ಮಾಡ್ತಾನೆ. ಇನ್ನೊಂದು ಹೆಜ್ಜೆ ಇವತ್ತು ನಿಜವಾಗ್ಲೂ ಇಡೀ ಕರ್ನಾಟಕ ಹೆಮ್ಮೆ ಪಡುವ ದಿನ. ದರೋಡೆ ಮಾಡಿರೋ ಮಾಸ್ಟರ್ ಪ್ಲಾನ್ ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ. ಯಾರಾದ್ರೂ ಇದನ್ನ ನಂಬಕ್ಕಾಗತ್ತಾ? ಈಗ ಅವನ್ನ ಕೇಳಕ್ ಹೋಗ್ಲಿ, ಏನು ಕಸ ಗುಡ್ಸಕ್ಕೆ 500 ಕೋಟಿ ಮಿನಿಸ್ಟ್ರಿಗಳು ದೇಪಿದ್ರೆ, ನಾನು 7 ಕೋಟಿ ಕಳ್ತನ ಮಾಡಿದ್ ಏನ್ ತಪ್ಪು ಅಂತ ಅವನೇ ಬೇಕಾದ್ರೆ ಪ್ರಶ್ನೆ ಕೇಳ್ತಾನೆ. ಈ ಮಟ್ಟಕ್ಕೆ ನಮ್ಮ ರಾಜಕೀಯ, ನಮ್ಮ ಆಡಳಿತ ಕುಸಿದು ಬಿದ್ದಿದೆ. ಕ್ಯಾನ್ ಯು ಜಸ್ಟ್ ಬಿಲೀವ್
7 ಕೋಟಿ ಬೆಂಗಳೂರಲ್ಲಿ 7 ಕೋಟಿ ATM ದರೋಡೆ, ನಾ 3-4 ದಿವಸ ಹಿಂದ್ಗಡೆ ನಡೆದಂತ ATM ದರೋಡೆನಲ್ಲಿ ಮಾಸ್ಟರ್ ಮೈಂಡ್ ಇಸ್ ನನ್ ಅದರ್ ದ್ಯಾನ್ ಕರ್ನಾಟಕ ಪೊಲೀಸ್ ಠಾಣೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುವ ಅಣ್ಣಪ್ಪ ನಾಯಕ, ಕಾನ್ಸ್ಟೇಬಲ್ ನಾಯಕ. ಕರ್ನಾಟಕ ಪೊಲೀಸ್ ಅವರು ನಿಜವಾಗಲೂ ಹೆಮ್ಮೆ ಪಡುವಂತ ದಿವಸ ಇದು. ಯಾಕೆ ಅಂತಂದ್ರೆ ಇಷ್ಟು ದಿವಸ ಲಾಡಿ ಬೀಸ್ತಾ ಇದ್ರು, ಕದ್ದಿರೋ ಚಿನ್ನದಲ್ಲಿ ಹೆಂಡತಿಗೆ ಒಡವೆ ಮಾಡಿಸ್ಕೊಡ್ತಾ ಇದ್ರು, ಡ್ರಗ್ಸ್ ಮಾರ್ತಾ ಇದ್ರು, ಮುತ್ತುರಾಜ್ ತರ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ರು. ಇವಾಗ ಡೈರೆಕ್ಟ್ಲಿ ATM ರಾಬರಿನೇ ಮಾಡಿ ಅವರ ಕರ್ನಾಟಕ ಪೊಲೀಸ್ ಅವರಿಗೆ ಹೆಮ್ಮೆ ಪಡುವಂತ ದಿನ. ಎದೆ ತಟ್ಕೊಂಡು ಹೇಳ್ಬೇಕ್ರಿ, ಹೆಮ್ಮೆಯ ಕರ್ನಾಟಕ ಪೊಲೀಸ್ ಅಂತ. ಎಂತ ನಾಚಿಕೆಗೇಡಿನ ಪರಿಸ್ಥಿತಿಗೆ ಕರ್ನಾಟಕ ಪೊಲೀಸ್ ಅವರು ಬಂದು ನಿಂತಿದ್ದಾರೆ ಅಂತಂದ್ರೆ ವಿ ಕಾಂಟ್ ಬಿಲೀವ್. ಇಂಥ ವ್ಯಕ್ತಿಗಳು, ಇಂಥ ದರೋಡೆಕೋರರ ಮನಸ್ಥಿತಿ ಇರುವಂತ ಪೊಲೀಸರು, ಇಂಥ ಲಾಡಿ ಬಿಚ್ಚೋ ಅಂತ DJ ಹಳ್ಳಿ ಸುನೀಲ್ ಅಂತವರು, ರಿಯಲ್ ಎಸ್ಟೇಟ್ ಮಾಡಿ ದಂಧೆ ಮಾಡೋ ಅಂತ ಕೊಡಗೇಳಿ ಇನ್ಸ್ಪೆಕ್ಟರ್ ಮುತ್ತುರಾಜ್ ಅಂತವರು, ಪಬ್ಗಳನ್ನ ಬಾರ್ಗಳನ್ನ ಓಪನ್ ಮಾಡಿ ಕೋರಮಂಗಲ ಇನ್ಸ್ಪೆಕ್ಟರ್ ಮತ್ತೆ ಅಲ್ಸೂರ್ಗೇಡ್ ಇನ್ಸ್ಪೆಕ್ಟರ್ ತಿಂಗಳು 1 ಕೋಟಿ ರೂಪಾಯಿ ಕಲೆಕ್ಟ್ ಮಾಡೋ ಅಂತವ್ರು ಮಾಡುವ ತನಿಖೆಯನ್ನ, ಯಾವುದೇ ಕ್ರೈಮ್ ಆದ್ರೂ ಇವ್ರು ಮಾಡೋ ತನಿಖೆನ ವಿಧಿ ಇಲ್ಲದೆ ಕೋರ್ಟ್ಗಳು ಒಪ್ಕೊಳ್ಬೇಕಾಗಿದೆ. ಆ ಮಟ್ಟಕ್ಕೆ ನಮ್ಮ ವ್ಯವಸ್ಥೆ ಕುಸಿದು ಬಿದ್ದಿದೆ. ಎನಿಯೋ ಕಂಗ್ರ್ಯಾಚುಲೇಷನ್ ಕರ್ನಾಟಕ. ಕರ್ನಾಟಕ ಪೊಲೀಸರು ಕದ್ದಿರೋದ ಚಿನ್ನನ ಹೆಂಡತಿ ಒಡೆಯ ಮಾಡಿಸ್ಕೊಡೋದಲ್ದಿರಾ, ಡ್ರಗ್ಸ್ ಮಾರೋದಲ್ದಿರಾ, ಕೊಡಗೇಳಿ ಇನ್ಸ್ಪೆಕ್ಟರ್ ಮುತ್ತುರಾಜ್ ತರ ಏನೋ ರಿಯಲ್ ಎಸ್ಟೇಟ್ ಮಾಡೋದಲ್ದಿರಾ, ಆಮೇಲೆ ಜಗದಾಂಬ ದೇವನಹಳ್ಳಿ PS ಜಗದಾಂಬ ಪೋಸ್ಟ್ಗೆ 1 ಲಕ್ಷ ರೂಪಾಯಿ ಲಂಚ. ಓಕೆ, ಇಷ್ಟೆಲ್ಲ ಆಯ್ತು. ಪಬ್ ಬಾರ್ಗಳಲ್ಲಿ ಓಪನ್ ಮಾಡಿ ಆಯ್ತು, ಲಾಡಿ ಬಿಚ್ಚಿದ್ದು ಆಯ್ತು, ಡ್ರಗ್ಸ್ ಮಾರಿದ್ದಾಯ್ತು, ಎಲ್ಲ ಆಯ್ತು. ಇವಾಗ ATM ರಾಬರಿ ಕೂಡ ಇವತ್ತು ಮಾಡಿರೋದು ಕರ್ನಾಟಕ ಪೊಲೀಸ್ ಹೆಮ್ಮೆ ಪಡುವಂತ ದಿನ. ಎಸ್ ಕಂಗ್ರ್ಯಾಚುಲೇಷನ್ ಕರ್ನಾಟಕ ಪೊಲೀಸ್. ನೀವೆಲ್ಲ ಹೆಮ್ಮೆ ಪಡಲೇಬೇಕು. ಯಾಕೆ ಅಂತಂದ್ರೆ ಕರ್ನಾಟಕ ಪೊಲೀಸಲ್ಲಿ ಕೆಲಸ ಮಾಡ್ತಾ ಇರುವಂತ ದಕ್ಷಿಣ ವಲಯದ ಪೊಲೀಸ್ ಕಾನ್ಸ್ಟೇಬಲ್ ಆದಂತ ಅಣ್ಣಪ್ಪ ನಾಯಕರೇ ಮಾಸ್ಟರ್ ಮೈಂಡ್. ನನಗೆ ಕೆಂಬರ್ತಾ ಇದೆ, ಹೇಳಕ್ ಆಗ್ತಾ ಇಲ್ಲ. ಪೊಲೀಸ್, ಕರ್ನಾಟಕ ಪೊಲೀಸ್ ಎಲ್ಲವೂ ಸಾಧ್ಯ. ಅವ್ರು ಮಾಡದಿರೋ ಕೆಲಸನೇ ಇಲ್ಲ. ರಾಬರಿ ಮಾಡ್ತಾರೆ, ATMಗಳನ್ನ, ಕದ್ದಿರೋ ಚಿನ್ನನ ಹೆಂಡತಿಗೆ ಒಡವೆ ಮಾಡಿಸ್ಕೊಡ್ತಾರೆ, ಲಾಡಿ ಬೀಸ್ತಾರೆ, ಯಾರಾದ್ರೂ ಹೆಣ್ಮಕ್ಳು ಸಿಕ್ಕರೆ ಸುನೀಲ್ ಅಂತಾರ, ಡ್ರಗ್ಸ್ ಮಾರ್ತಾರೆ, ರಿಯಲ್ ಎಸ್ಟೇಟ್ ಮಾಡ್ತಾರೆ. ಅಪ್ಪ ನೀವು ನಿಮ್ಮ ಕೆಲಸ ಕೇಳಕ್ಕೆ ಆಗ್ತಲ್ಲ ರೀ ಪೊಲೀಸರೇ. ನೀವು ಮಾಡೋಂತ ದರೋಡೆ, ನೀವು ಮಾರಾಟ ಮಾಡೋಂತ ಡ್ರಗ್ಸು, ನೀವು ಕದ್ದಿರೋ ಚಿನ್ನದಲ್ಲಿ ಹೆಂಡತಿಗೆ ಒಡವೆ ಮಾಡಿಸ್ಕೊಡೋದು, ಅಯ್ಯೋ ನೋಡಕ್ ಆಗ್ತಾ ಇಲ್ಲ ರೀ, ನೋಡಕ್ ಆಗ್ತಾ ಇಲ್ಲ. ಕ್ಯಾನ್ ಯು ಜಸ್ಟ್ ಬಿಲೀವ್? ಅಲ್ರಿ, ಪೊಲೀಸರ ವೇಷದಲ್ಲಿ ಕಳ್ಳರಿದ್ದಾರೆ, ದರೋಡೆಕೋರರಿದ್ದಾರೆ. ಉಮೇಶ್ ರೆಡ್ಡಿನ ಅಂತಾರೆ. ಇವನು ಸುನೀಲ್ ಏನನ್ಬೇಕು, ಇನ್ಸ್ಪೆಕ್ಟರ್ ಸುನೀಲ್ ಏನನ್ಬೇಕು, ಲಾಡಿ ಬಿಚ್ಚೋ ಸುನೀಲ್ ಏನನ್ಬೇಕು? ಅವನ್ ಬಿಟ್ಟಾಕಿ, ಅವನೊಬ್ಬನೇ ಉದಾಹರಣೆ ಅಲ್ಲ. ಕೊಡಗೇಳಿ ಪೊಲೀಸಲ್ಲಿ ರಾಜಣ್ಣ ಅಂತ ಇದ್ದ, ಯಾರೋ ಹೆಣ್ಮಗಳು ಕಂಪ್ಲೇಂಟ್ ಕೊಡಕೋರೆ ಮಂಚಿಗೆ ಕರೆದಿದ್ದ. ಮಂಚಿಗ್ ಬಾ ಏನ್ ಹೇಳ್ಬೇಕು? ನನಗಂತೂ ಗೊತ್ತಿಲ್ಲ ಗುರು. ನೀವು ಓಟ್ ಹಾಕಿರೋ ಹೋಮ್ ಮಿನಿಸ್ಟ್ರು, ಈ ಕಾಂಗ್ರೆಸ್ ಸರ್ಕಾರ, ಈ ಪೊಲೀಸರು, ಇವರು ದರೋಡೆ, ಇವರು ಲಾಡಿ ಬಿಚ್ಚೋದು, ಇವ್ರು ಡ್ರಗ್ಸ್ ಮಾರೋದು, ಏನೇನ್ ಗುರುಪ್ಪ. ನಮ್ಗಂತೂ ಇವ್ರ ಸಾಧನೆ ಬಗ್ಗೆ ಅಯ್ಯೋ ರೀ. ಪರಮೇಶ್ವರ್ ಅವರೇ, ಇನ್ಮೇಲೆ ನವೆಂಬರ್ನಲ್ಲಿ ಕರ್ನಾಟಕ ರಾಜ್ಯೋತ್ಸವಕ್ಕೆ ದರೋಡೆಕೋರ ಪೊಲೀಸರಿಗೆ ಪ್ರಶಸ್ತಿನ ಕೊಡ್ರಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ರಿ ಇವ್ರಿಗೆಲ್ಲ. ನಿಜವಾಗ್ಲೂ ಕರ್ನಾಟಕ ಕೊಡ್ಬೇಕಾಗಿದೆ. ಕ್ಯಾನ್ ಯು ಜಸ್ಟ್ ಬಿಲೀವ್? ದ ಸ್ಕೌಂಡ್ರಲ್, ದ ಇಡಿಯಟ್, ಯಾರು ರಾಬರಿ ಮಾಡಿದ್ನೋ ಅವನು ಅಣ್ಣಪ್ಪ ನಾಯಕ ಅಂತ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ರಾಬರಿ ಮಾಡಿರೋದು. ಅವನು ಕೇಳಕ್ ಹೋಗ್ಲಿ, ಖಂಡಿತ ಹೇಳ್ತಾನೆ. DK ಶಿವಕುಮಾರ್ ಕಾಂಗ್ರೆಸ್ ಅವರು ಕಸ ಗುಡ್ಸಕ್ಕೆ 618 ಕೋಟಿ ರೂಪಾಯಿನ ತಿಂದಾಕಿದ್ರೆ ನಾವು ರಾಬರಿ ಮಾಡಿ ತಿಂತೀವಿ ಅಂತ ಅವರು ಹೇಳ್ತಾರೆ. ಅದೇ ಹೇಳೋದಲ್ಲ, ದಣಿ ನೆಟ್ಟಿಗಿದ್ರೆ ಕೆಳಗಡೆ ಕೆಲಸ ಮಾಡೋನು ನೆಟ್ಟಿಗಿರ್ತಾನೆ. ದಣಿನೇ ನೆಟ್ಟಿಗಿಲ್ಲ ಅಂತಂದ್ರೆ ರಾಜಕಾರಣಿಗಳು, CMಗಳು, ಡೆಪ್ಯೂಟಿ CMಗಳು ಓಪನ್ ಆಗಿ ಭ್ರಷ್ಟಾಚಾರ ಮಾಡಿದ್ರೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ 7 ಕೋಟಿ ರೂಪಾಯಿ ದೇಪವನೆ, ಅದು ATM ಅಲ್ಲಿ. ಅವನೇ ಅಂತೆ ಮಾಸ್ಟರ್ ಮೈಂಡು. ಈ ಇಡೀ ಹುಡುಗರಿಗೆ ಟ್ರೈನಿಂಗ್ ಕೊಟ್ಟು ಈ ಇಡೀ ಪ್ರಕರಣಕ್ಕೆ ಬಹು ಮುಖ್ಯವಾದಂತ ವ್ಯಕ್ತಿ. ನಮಸ್ಕಾರ ಬೆಂಗಳೂರು ಪೊಲೀಸ್ ಸೀಮಂತ್ ಕುಮಾರ್ ಅವರಿಗೆ ನಮಸ್ಕಾರ, ಸಲ್ಯೂಟ್ ಹೊಡಿತೀವಿ. ಸಲೀಂ ಅವ್ರು ಪಾಪ ಅವ್ರು ಏನ್ ಮಾಡ್ತಾರೆ, DGP ಸಲೀಂ ಅವರು ನಿಜವಾಗ್ಲೂ ಒಳ್ಳೆ ವ್ಯಕ್ತಿ.
ಈಸ್ ಎ ವೆರಿ ಡೆಡಿಕೇಟೆಡ್ ಆಫೀಸರ್. ನಾನು ಕರ್ನಾಟಕದ ಡಿಜಿಪಿ ಐಜಿಪಿ ಅವ್ರ ಬಗ್ಗೆ ಏನು ಮಾತಾಡಕ್ ಹೋಗಲ್ಲ. ಈಸ್ ಅ ವೆರಿ ಟ್ಯಾಲೆಂಟೆಡ್ ಡೆಡಿಕೇಟೆಡ್ ಪರ್ಸನ್. ಬಟ್ ಇವ್ರುಗಳು ಅಲ್ಲ, ಒಬ್ಬನು ಲೆಕ್ಕ ಹಾಕೊಳ್ರಿ, ಸಾಲು 1.5 ತಿಂಗಳಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಏನಾದ್ರು 2-3 ಕೇಸ್ ಹಾಕೊಂಡ್ರೆ ಆ ಮಂಗಳೂರು SP ಹೇಳ್ತಾನೆ ರೌಡಿ ಶೀಟರ್ ಓಪನ್ ಮಾಡ್ತೀವಿ, ಗುಂಡ ಹಾಕ್ತೀನಿ ಅಂತ ಹೋರಾಟ ಮಾಡುವಂತ ಮಹೇಶ್ ತಿಮ್ರೋಡಿಗೆ ಗಡಿಪಾರ್ ಮಾಡ್ತಾರೆ. ಇವನು ದರೋಡೆ ಮಾಡಿರೋ ಅಂತ ಪೊಲೀಸರು ಇದಾರೆ. ಇವ್ರನ್ನ ಯಾವ ಗಡಿಪಾರ್ ಮಾಡ್ತೀರಾ? ಯಾವ ಗಡಿಪಾರ್ ಮಾಡ್ತೀರಾ? ಮೌನವಾದಂತ ಹೋಮ್ ಮಿನಿಸ್ಟರ್ ಮೈಕಿಡಿ, ಸರ್ ನಿಮ್ಮ ATM ಅಲ್ಲಿ ದುಡ್ಡನ್ನ ಕದ್ದೋನು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್. ಹೌದಾ, ನನಗಿದು ಹೊಸ ವಿಚಾರ ರೀ, ನನಗೆ ಗೊತ್ತೇ ಇಲ್ಲ ಅಂತಾರೆ. ನಮ್ಗೆಲ್ಲ ಗೊತ್ತಾಗಿರುತ್ತೆ, ಹೋಮ್ ಮಿನಿಸ್ಟರ್ ಗೊತ್ತೇ ಇರಲ್ಲ. ಅಂತ ನಿದ್ದೆ ಹೊಡೆಯೋ ಹೋಮ್ ಮಿನಿಸ್ಟರ್, ನಮ್ಮ ಕರ್ನಾಟಕದ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಇದೆ. ಈಗ ಬೇಕಾದ್ರೆ ಯಾರಾದ್ರೂ ಮೈಕ್ ಇವರು ಯಾರೋ ಮಾಧ್ಯಮದವ್ರು ಹೋಗಿ ಪರಮೇಶ್ವರ್ಗೆ, ಸರ್ ಇದು ATM ರಾಬರಿ ಮಾಡಿದ್ರಲ್ಲ ಸರ್ ಪರಮೇಶ್ವರ್ ಸರ್, ಅದು ಒಬ್ಬ ದಕ್ಷಿಣ ವಲಯದ ಗೋವಿಂದರಾಜ ಪೊಲೀಸ್ ಠಾಣೆಯ ಅಣ್ಣಪ್ಪ ನಾಯ್ಕ ಅಂತ. ಹೌದಾ, ನನಗಿದು ತಿಳಿಯದ ವಿಚಾರ, ನಾನು ತಿಳ್ಕೊಂಡು ಮಾತಾಡ್ತೀನಿ. ದಿಸ್ ಇಸ್ ವಾಟ್ ದಟ್ ಅವ್ರ ಹೋಮ್ ಮಿನಿಸ್ಟರ್, ಅವ್ರಿಗೆ ಇಡೀ ಪ್ರಪಂಚ ಗೊತ್ತಾದ್ಮೇಲೆ ಕೂಡ ಅವ್ರಿಗೆ ವಿಚಾರನೇ ಗೊತ್ತಾಗಿರಲ್ಲ ಅಂತ ಹೋಮ್ ಮಿನಿಸ್ಟರ್ ಆ ಜಾಗದಲ್ಲಿ ಕೂತ್ಕೊಂಡು ಈ ರೀತಿ ಮಾಡ್ತಾ ಇರೋದು ನಿಜವಾಗಲೂ ರೀ, ಯೂನಿಫಾರ್ಮ್ ಅಲ್ಲಿರೋ ದರೋಡೆಕೋರರು ನೀವು. ಅಲ್ಲೋ ಲೇ, ಕರ್ನಾಟಕ ಪೊಲೀಸ್ ಅಂತ ಹೆಮ್ಮೆ ಅಂತ ಹೇಳ್ಕೊಂತೀರಲ್ಲ, ದಕ್ಷಿಣ ವಲಯ ಅವನ ಅಣ್ಣಪ್ಪ ನಾಯಕ 7 ಕೋಟಿ ರೂಪಾಯಿ ದೇಪವನೆ. ನಿಮ್ಮನ್ನ ನಿಜವಾಗ್ಲೂ ಹೇಳ್ತೀನಿ, ನನ್ನಂತೊಂದು CM ಆದ್ರೆ, ದ ಡೇ ಐ ಬಿಕಮ್ CM, ಐ ವಿಲ್ ಅಮೆಂಡ್ ದ ಲಾ, ವಿ ವಿಲ್ ಅಮೆಂಡ್ ದ ಕ್ರಿಮಿನಲ್ ಲಾಸ್, ವಿ ವಿಲ್ ಹ್ಯಾಂಗ್ ಯು ಇನ್ ದ ಪಬ್ಲಿಕ್. ನಿಮ್ಮಗಳನ್ನ ಬೀದಿನಲ್ಲಿ ಓಪನ್ ಆಗಿ ನೇಣಾಕರನೆ ಸಮಾಜ ಬದಲಾವಣೆ ಆಗೋದು. ಯೂನಿಫಾರ್ಮ್ ಹಾಕೊಂಡು ದರೋಡೆ ಮಾಡೋದು, ಡ್ರಗ್ಸ್ ಮಾರೋದು, ನಿಮ್ ಯೋಗ್ಯತೆ ಬೆಂಕಿ ಹಾಕ. ನೀವೆಲ್ಲ ಪೊಲೀಸ್ ಏನ್ರೋ, ಇಡೀ ಡಿಪಾರ್ಟ್ಮೆಂಟ್ ಗಬ್ಬೆದ್ದೋಗಿದೆ. ನಿಮ್ಮನ್ನ ಬೈಕೊಂಡು ಏನು ಪ್ರಯೋಜನ ಇಲ್ಲ. ಅಪಾಯಿಂಟ್ಮೆಂಟ್ಗೆ ದುಡ್ಡು, ಟ್ರಾನ್ಸ್ಫರ್ಗೆ ದುಡ್ಡು, ಪೋಸ್ಟಿಂಗ್ಗೆ ದುಡ್ಡು, ವೋಟ್ ಹಾಕಕ್ಕೆ ನಮ್ಮ ನಾಗರಿಕರು ದುಡ್ಡು ಇಸ್ಕೊಂತಾರೆ. ಇನ್ನು ವ್ಯವಸ್ಥೆ ಎಲ್ಲಿ ಬದಲಾವಣೆ ಆಗುತ್ತೆ? ಇಂಥ ಪೊಲೀಸರು ಧರ್ಮಸ್ಥಳದ SIT ಮಾಡ್ಕೊಂಡು ಮಾಡಿರೋ ತನಿಖೆನ ನೀವೆಲ್ಲ ಒಪ್ಕೊಳ್ತೀರಾ? ಕ್ಯಾನ್ ಯು ಬಿಲೀವ್? ಧರ್ಮಸ್ಥಳ SIT ಅವರು ಕೊಲೆಗಾರ ಯಾರಪ್ಪ ಅಂತ ಹುಡುಕ್ರಿ ಅಂತ ಕಳ್ಸಿದ್ರೆ ಕೊಲೆಗಾರನ ಹುಡುಕಿಲ್ಲ, ಕೊಲೆಗಾರನ ಅರೆಸ್ಟು ಮಾಡಿಲ್ಲ. ಧರ್ಮಸ್ಥಳದ SIT ಅವರು ಕೊಲೆಗಾರನ ಹುಡುಕಿಲ್ಲ, ಕೊಲೆಗಾರರಿಗೆ ನೋಟಿಸ್ ಕೊಟ್ಟಿಲ್ಲ, ಕೊಲೆಗಾರರು ಮಾಡಿರೋ ಕೃತ್ಯಗಳ ಬಗ್ಗೆ ಎಲ್ಲೂ ಹೇಳ್ತಾ ಇಲ್ಲ. ಬದಲಿಗೆ ಯಾರು ಕಂಪ್ಲೇಂಟ್ ಕೊಟ್ಟವರೋ ಅವರನ್ನ ಭೀಮನ್ ಎತ್ತಾಕೊಂಡು ಹೋಗಿ ಭೀಮನ್ ಕೈಯಲ್ಲಿ ಕಂಪ್ಲೇಂಟ್ ಕೊಡಿಸಿ ಇವರು ಷಡ್ಯಂತ್ರ. ಅಂದ್ರೆ ಅಲ್ಲಿ ಯಾವುದು ಕೊಲೆನೇ ನಡೆದಿಲ್ಲ, ಅಲ್ಲಿ ಯಾರು ಕೊಲೆನೇ ನಡೆದಿಲ್ಲ, ಎಲ್ಲಿ ಧರ್ಮಸ್ಥಳದಲ್ಲಿ ಕೊಲೆನೇ ನಡೆದಿಲ್ಲ. ಬಟ್ ಆದ್ರೆ ಹೈಕೋರ್ಟ್ಗೆ ಅಫಿಡೇವಿಟ್ ಹಾಕೋರೆ, ಅಹಿತಕರವಾದ ಘಟನೆಗಳು, ಕೊಲೆಗಳು ಸೀಕ್ರೆಟ್ ಆಗಿ ನಡೆದಿರುವಂತದ್ದು ಅಲ್ಲಿ ಅಫಿಡೇವಿಟ್ ಹಾಕೋರೆ. ಇವತ್ತು ಸರ್ಕಾರಕ್ಕೆ ರಿಪೋರ್ಟ್ ಕೊಡ್ತಾರಂತೆ. ಈ ರೀತಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ 7 ಕೋಟಿ ದರೋಡೆ ಮಾಡ್ತಾನೆ, ಮಾಸ್ಟರ್ ಮೈಂಡ್ ಮಾಡ್ತಾನೆ, ಇನ್ನೊಬ್ಬ ಚಾಮರಾಜಪೇಟೆ ಮಂಜ ಡ್ರಗ್ಸ್ ಮಾಡ್ತಾನೆ, ಇನ್ನೊಬ್ಬ ಚಿನ್ನನ್ ಮಾಡ್ತಾನೆ, ಇನ್ನೊಬ್ಬ ರಿಯಲ್ ಎಸ್ಟೇಟ್ ಮಾಡ್ತಾನೆ, ಇನ್ನೊಬ್ಬ ಲಾಡಿ ಬಿಸ್ತಾನೆ, ಇನ್ನೊಬ್ಬ ಪಬ್ಗಳು ಬಾರ್ಗಳು ಓಪನ್ ಮಾಡ್ಕೊಂಡು ಕೋಟಿ ಕಲೆಕ್ಟ್ ಮಾಡ್ತಾನೆ. ಇಂಥ ಡಿಪಾರ್ಟ್ಮೆಂಟ್ ಮಾಡಿರೋ ತನಿಖೆನ ನಾವು ಒಪ್ಕೊಂಡಲ್ಲ. ಇದನ್ನ ವಿ ವಿಲ್ ಚಾಲೆಂಜ್ ದಿಸ್. ಈ SIT ಮಾಡಿರೋ ಗಣಂದಾರಿ ಕೆಲಸ, ಈ SIT ಮಾಡಿರೋ ನ್ಯೂನ್ಯತೆಗಳು, ಈ SIT ಮಾಡಿರುವಂತ ಷಡ್ಯಂತ್ರ, ಈ SIT ಅವರು ಯಾರ್ಯಾರ ಸಂಪರ್ಕದಲ್ಲಿದ್ರು ಕಳೆದ 3.5 ತಿಂಗಳಲ್ಲಿ ಯಾರ್ಯಾರು ಫೋನ್ ಮಾಡಿದ್ದಾರೆ, ಯಾರ್ಯಾರ ಸಂಪರ್ಕದಲ್ಲಿದ್ದಾರೆ, ಯಾರ್ಯಾರಿಗೆ ವಾಟ್ಸ್ಆಪ್ ಕಾಲ್ ಆಗಿದೆ, ಯಾರ್ಯಾರಿಗೆ ಮಾಹಿತಿ ಕೊಟ್ಟಿದ್ದಾರೆ, ಯಾರ್ಯಾರು ಇನ್ಫ್ಲೂಯೆನ್ಸ್ ಆಗಿದೆ, ಯಾರಿಗಾದ್ರೂ SIT ಇರೋರಿಗೆ ದುಡ್ಡು ಸಿಕ್ಕಿದ್ಯಾ, ಇನ್ಫ್ಲೂಯೆನ್ಸ್ ಆಗಿದ್ಯಾ, ಯಾರಿಗಾದ್ರೂ ಪೇಮೆಂಟ್ ಆಗಿದ್ಯಾ, ಯಾರಿಗಾದ್ರೂ ಈ ಕಳೆದ 3.5 ತಿಂಗಳಲ್ಲಿ ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಿದಾರಾ? ನಾವು ಹುಡುಕ್ತಾ ಇದ್ದೀವಿ. ವಿ ವಿಲ್ ಕಮ್ ಅಪ್ ವಿತ್ ದ ಫ್ಯಾಕ್ಟ್ಸ್. ನಮ್ಮ ಜಯಂತು, ಇವನು ಯಾರು ಸೌಜನ್ಯ ಅವ್ರ ಮಾವ, 5 ಜನರ ಮೇಲೆ ಚಾರ್ಜ್ ಶೀಟ್ ಅಂತೆ. ನೋಡ್ರಿ ಹೆಂಗಿದೆ ಕತೆ. ಯಾರು ಕಂಪ್ಲೇಂಟ್ ಕೊಡಕ್ ಹೋದ್ರೋ ಅವ್ರ ಮೇಲೆ FIR ಹಾಕಿ, ಸುಳ್ಳು FIR ಹಾಕಿ ಚಾರ್ಜ್ ಶೀಟ್ ಮಾಡಕ್ಕೋಸ್ಕರನ SIT ರಚನೆ ಮಾಡಿದ್ದು. ಅಂದ್ರೆ ನೀವೆಲ್ಲ ಸತ್ಯ ಹರಿಶ್ಚಂದ್ರನ್ ತುಂಡು. 20 ಜನ SIT ಕೂತ್ಕೊಂಡ್ರವರು ಸತ್ಯ ಹರಿಶ್ಚಂದ್ರನ್ ತುಂಡು. ಹಂಗಾರೆ ಸೂರ್ಯನಗರದವನು ಎಂಡ್ರಿಗೆ ಒಡವೆ ಮಾಡಿಸ್ಕೊಟ್ನಲ್ಲ, ಅವನು ಸತ್ಯ ಹರಿಶ್ಚಂದ್ರನ್ ತುಂಡೇನಾ? DJ ಹಳ್ಳಿ ಅವನು ಲಾಡಿ ಬಿಚ್ಚಿ ಆ ಹೆಣ್ಣು ಮಗಳ ಜೊತೆ ಅಸಭ್ಯವಾಗಿ ನಡ್ಕೊಂಡಲ್ಲ,
ಅವನು ಸತ್ಯನಿಷ್ಠುಂಡ. ನಿನ್ನೆ ATM ರಾಬರಿನಲ್ಲಿ ಗೋವಿಂದರಾಜಪುರ ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ ಮಾಸ್ಟರ್ ಮೈಂಡ್, ಆ 7 ಕೋಟಿ ರೂಪಾಯಿ ದೀಪಕ್ಕೆ ಅವನೇ ಕಾರಣ, ಅರೆಸ್ಟ್ ಆಗಿದ್ದಾನೆ. ಹಂಗಾರೆ ಅವನು ಸತ್ಯನಿಷ್ಠುಂಡ. ಕೊಡಗೇಲಿ ಮುತ್ತುರಾಜು ರಿಯಲ್ ಎಸ್ಟೇಟ್ ಮಾಡಿ ಆರೋಪಗಳನ್ನ ಮಾಧ್ಯಮದಲ್ಲಿ ಬಂತು, ಸತ್ಯನಿಷ್ಠುಂಡ. ಯಾವ ದಯಾನಂದ್ ಒಂದು RCB ಮ್ಯಾಚ್ ನ ಮೇಂಟೈನ್ ಮಾಡಕ್ಕೆ ಯೋಗ್ಯತೆ ಇಲ್ಲದಂತ ಒಬ್ಬ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ದಯಾನಂದ್ ಸತ್ಯನಿಷ್ಠುಂಡ. ವಿ ವಾಂಟೆಡ್ ಟು ಆಸ್ಕ್ ದಿಸ್ ಕ್ವಶನ್. ಯಾವ ಇಂಟಿಗ್ರಿಟಿ ಇದೆ, ಯಾವ ನಿಯತ್ತಿದೆ, ಯಾವ SIT ಏನ್ ಮಾಡಬೇಕಾಗಿತ್ತು, ಯಾರನ್ನ ಅರೆಸ್ಟ್ ಮಾಡಬೇಕಾಗಿತ್ತು, ಯಾರಿಗೆ ನೋಟಿಸ್ ಕೊಡಬೇಕಾಗಿತ್ತು, ಯಾರ ತನಿಖೆ ಮಾಡಬೇಕಾಗಿತ್ತು, ಅಲ್ಲಿ ಹೆಣ ಹೆಂಗ್ ಬಿತ್ತು, ಸೂಸೈಡ್ ಯಾರು ಮಾಡ್ಕೊಂಡ್ರು, ಸತ್ತದ ಯಾರು, ಕೊಲೆ ಮಾಡಿದ್ದ, ಅಲ್ಲಿ ನಡೀತಾ ಇರುವ ಘಟನೆಗಳ ಬಗ್ಗೆ ತನಿಖೆ ಮಾಡ್ರಿ ಅಂತ SIT ನ ಬಿಟ್ರೆ, ಯಾರು ಕಂಪ್ಲೇಂಟ್ ಕೊಟ್ಟರೋ ಅವ್ರ ಮೇಲೆ FIR ಹಾಕಿ ಚಾರ್ಜ್ ಶೀಟ್ ಮಾಡೋದನ್ನ ಸಂಭ್ರಮಾಚರಣೆ ಮಾಡ್ತಾ ಇದೆ ಅಂತಂದ್ರೆ, ವಿ ನೀಡ್ ಟು ಆಸ್ಕ್, ಈಸ್ ದ ಪವರ್ ಇನ್ ದ ಹ್ಯಾಂಡ್ಸ್ ಆಫ್ ದ ಕ್ರಿಮಿನಲ್ಸ್? ಕ್ರಿಮಿನಲ್ಸ್ಗಳ ಕೈಲಿ ನಾನು ಯಾರೋ ಮಾಧ್ಯಮದವರು ಹಾಕಿದ್ರು, ಬೋರ್ಡೆ ಗ್ಯಾಂಗ್ಗೆ ಏನೋ ಚಾರ್ಜ್ ಶೀಟ್ ಆಗಿ ಫಿಕ್ಸ್ ಅಂತ. ಅಲ್ರೋ, ನನಗೆ ಗಿರೀಶ್ ಮಟ್ಟಣ್ಣವ್ರ ಬಗ್ಗೆ ಒಂದು ಡಿಫರೆಂಟ್ ಒಪಿನಿಯನ್ ಇರ್ಬೋದು, ಬಟ್ ಆದರೆ ಈ ಕೇಸಲ್ಲಿ ನ್ಯಾಯ ಆಗ್ಲೇಬೇಕು, ಸಿಗಲೇಬೇಕು. ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ. ನಂದು ಗಿರೀಶ್ ಮಟ್ಟಣ್ಣನವ್ರದ್ದು ಏನೇ ವಿಚಾರ ಇರಲಿ, ಬಟ್ ದ ಜಸ್ಟಿಸ್ ಶುಡ್ ಹ್ಯಾಪನ್ ಇನ್ ದಿಸ್ ಕೇಸ್. ಈ ಧರ್ಮಸ್ಥಳ ಕೇಸಲ್ಲಿ SIT ಅವರು ಆಲ್ರೆಡಿ ದಿಕ್ ತಪ್ಪಿದ್ದಾರೆ, ಡಿವಿಯೇಟ್ ಆಗಿದ್ದಾರೆ, ಮ್ಯಾನ್ಯುಪ್ಲೇಟ್ ಮಾಡಿದ್ದಾರೆ, ದೇ ಹ್ಯಾವ್ ಡೆಸ್ಟ್ರಾಯ್ಡ್ ದ ಎವಿಡೆನ್ಸ್, ದೇ ಹ್ಯಾವ್ ಥ್ರೆಟನ್ ದ ಕಂಪ್ಲೇನೆಂಟ್. ಇದೆಲ್ಲಾ ಚಾರ್ಜಸ್ ಇಟ್ಕೊಂಡು ಏನೇನು ವ್ಯವಹಾರ ಆಗಿದೆ, SIT ಅವ್ರು ಯಾರ್ಯಾರು ಫೋನ್ ಮಾಡ್ತಾ ಇದ್ರು, ಯಾರ್ಯಾರು ಸಂಪರ್ಕದಲ್ಲಿದ್ರು, ಯಾರ್ಯಾರಿಗೆ ಇವ್ರು ಮಾಹಿತಿ ಕೊಟ್ಟಿದ್ದಾರೆ, ಏನಾಯಿದ್ರೆ ವಿ ಆರ್ ಇನ್ವೆಸ್ಟಿಗೇಟಿಂಗ್. ಸರ್ಕಾರ ಟೋಪಿ ಚೇಂಜ್ ಮಾಡ್ತು, ಆದ್ರೆ ಆ ಟೋಪಿ ಹಾಕೊಂಡು ನೀವು ಇಡೀ ಸಮಾಜಕ್ಕೆ ಟೋಪಿ ಹಾಕ್ತಾ ಇದ್ದೀರಾ. ಯಾರ ಹತ್ರ ಬೇಕಾದ್ರೆ ಆಟ ಆಡಬಹುದು. ಒಬ್ಬ ವಕೀಲ ಹತ್ರ ತಗಲಾಕೊಂಡು ಐ ಆಮ್ ಅನ್ ಅಡ್ವೊಕೇಟ್, ಐ ಫೀಲ್ ವೆರಿ ಪ್ರೌಡ್ ಟು ಬಿ ಅನ್ ಅಡ್ವೊಕೇಟ್. ನಾನು ಅಂತ ಇಂಥ ಅಡ್ವೊಕೇಟ್ ಅಲ್ಲ ಕಣ. ಒಂದು ಸತಿ ಹಿಡ್ಕೊಂಡ್ರೆ ಅದು ವಾಂತಿ ಮಾಡೋರ್ಗೂ ಬಿಡಲ್ಲ. मैं पकड़ता हूं तो कस के पकड़ता हूं, अगर मैं कस के पकड़ता हूं तो उगलवाता हूं. ನಾನು ಸತ್ಯ ಹೊರಗಡೆ ಬರೋವರೆಗೂ ಬಿಡೋದೇ ಇಲ್ಲ. ನಿಮ್ಮ ಆಟ ನನ್ನ ಹತ್ರ ನಡೆಯಲ್ಲ. ನೀವು ಫಾಲ್ಸ್ ಕೇಸ್ ಹಾಕಿ ಕಿತ್ತೋಗಿದ್ ಮಾಡಿ, ಐ ಡೋಂಟ್ ಕೇರ್. ಬಟ್ ಕರ್ನಾಟಕ ಈ ಒಂದು ಅನ್ಯಾಯದಿಂದ ಉಳಿಬೇಕು ಅಂತಂದ್ರೆ ನಮ್ಮಂತವ್ರು ಯಾವತ್ತಾದ್ರೂ ಒಂದು CM ಆಗ್ಲೇಬೇಕು ಅಂತ ಹೇಳುತ್ತಾ, ಏನ್ ಇಂಟಿಗ್ರಿಟಿ ಇದೆಯಾ ಕಣ ನಿಮ್ಗೆ ಪೊಲೀಸವ್ರಿಗೆ? SIT ನೀವು ಮಾಡಿರೋ ತನಿಖೆನ ನಾವು ಒಪ್ಕೊಬೇಕಾ? ನೀವು ಪಾರದರ್ಶಕತೆ ಇಲ್ಲದಂತ ಮಾಡಿರುವಂತ ತನಿಖೆ ನಾವ್ಯಾಕೆ ಒಪ್ಕೊಬೇಕು? ವಿ ವಿಲ್ ಚಾಲೆಂಜ್ ದಟ್. ಎಲ್ಗೋಬೇಕು? ಹೈಕೋರ್ಟ್ಗೆ ಹೋಗ್ಬೇಕಾ? ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ? ವಿ ವಿಲ್ ಗೋ, ವಿ ವಿಲ್ ಸಿ. ನಮ್ಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ. ಇವನ್ ಟುಡೇ ಯಡಿಯೂರಪ್ಪನ ಪೋಸ್ಕೋ ಕೇಸನ್ನ ವಾಪಸ್ಸು ನ್ಯಾಯಾಲಯ ಟ್ರಯಲ್ ಕಳಿಸಿದೆ. ಒಬ್ಬ ಪ್ರಜ್ವಲ್ ರೇವಣ್ಣನಿಗೆ ಕನ್ವಿಕ್ಷನ್ ಕೊಟ್ಟಿದೆ. ಸೊ ಇವತ್ತು ಕೂಡ ಸಾಮಾನ್ಯ ಮನುಷ್ಯ ಏನಾದ್ರೂ ನಿಜವಾಗ್ಲೂ ನಂಬಿಕೆ ಇಟ್ಟಿದ್ರೆ ಅದು ನ್ಯಾಯಾಲಯದ ಮೇಲೆ ಮಾತ್ರ ಇರ್ಬೋದು. ಅಲ್ಲಿ ಏನೋ ಉಳುಕು ತೊಳಕು ಇದಿಲ್ಲ ಅಂತ ಹೇಳ್ತಾ ಇಲ್ಲ, ನಾನು 100% ಪರ್ಫೆಕ್ಷನ್ ಹೇಳ್ತಾ ಇಲ್ಲ. ಬಟ್ ಸ್ಟಿಲ್ ಪೀಪಲ್ ಲೈಕ್ ಮೀ ಬಿಲೀವ್ ಸ್ಟಿಲ್ ದ ಜುಡಿಷಿಯರಿ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ಕಣದಲ್ಲೂ ಕನ್ನಡ. ಆಮೇಲೆ SIT ಅವರು ನಿಮ್ಮ ಸುಳ್ಳು ರಿಪೋರ್ಟ್ಗೆ ಅದು ನೀವೇ ತಿಂತೀರ. ನಿಮ್ಮ ಸುಳ್ಳು ತನಿಖೆ, ನಿಮ್ಮ ಸುಳ್ಳು ರಿಪೋರ್ಟ್, ನಿಮ್ಮ ದಿಕ್ಕು ತಪ್ಪಿದ ಇನ್ವೆಸ್ಟಿಗೇಷನ್, ನಿಮ್ಮ ಮಾಡಿಫೈಡ್ ರೂಟ್ಸ್ ಎಲ್ಲದೂ ಕೂಡ ಪ್ರಶ್ನೆ ಅಂತೂ ಮಾಡೇ ಮಾಡ್ತೀವಿ. ಗೆಟ್ ರೆಡಿ SIT, ಗೆಟ್ ರೆಡಿ ಫಾರ್ ಎನ್ ಇಂಟ್ರಾಗೇಷನ್, ಕೋರ್ಟ್ ಇಂಟ್ರಾಗೇಷನ್ಗೆ ರೆಡಿಯಾಗಿ. ನೀವೇನ್ ಅನ್ಕೊಂಡಿದ್ದೀರಾ? ಮೊಹಂತಿ ಮತ್ತೆ ಬೇರೆಯವರೆಲ್ಲ ಅಷ್ಟು ಈಸಿಯಾಗಿ ಅದು ನಾವೆಲ್ಲ ಎಂಟ್ರಿ ಆದ ಮೇಲೆ SIT ನಲ್ಲಿ ನೀವು ಆಟ ಆಡಿದ್ರೆ ಆ ಆಟಕ್ಕೆ ಒಳ್ಳೆ ಪಾಠ ಕೂಡ ಕಲಿಸ್ತೀವಿ. ನಿಮ್ಮ ಇನ್ವೆಸ್ಟಿಗೇಷನ್ ರಿಪೋರ್ಟ್ ದಿಕ್ಕು ತಪ್ಪಿದ್ದರೆ ಗೆಟ್ ರೆಡಿ ಫಾರ್ ಅಕೌಂಟಬಿಲಿಟಿ. ನಿಮ್ಮ ಲೆಕ್ಕಾಚಾರ ನಾವು ಹಿಡಿದೇ ಹಿಡಿತೀವಿ.